ರೀ. ಅದರ ವಿಶೇಷ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಇಂಟ್ರೆಸ್ಟ್ ತೊಗೊಂಡದ್ದು ಅದೊಂದು ಗ್ರೇಟರ್ ಸರ್. ಅದು ಸಮಾಜ ಬಂಧುಗಳು ಸರ್. ಒಟ್ಟು ಒಳಗೆ ಎಲ್ಲರಿಗೂ ಏನು ಕಕ್ಕುಲಾತಿ ಐತೆ ಸರ್, ಏನೇ ಆಗಲ್ರಿ ಸಮಾಜದ ಮಕ್ಕಳು ಚಲೋ ಆಗಬೇಕು. ಈಗ ಇನಿಷಿಯಲಾಗಿ ಇಟ್ಟಾದ್ರೆ ಮುಂದೆ ಇಷ್ಟೇ ಒಂದು ಸೀಮಿತ ಆಗಿಬಿಡೋದು ಮತ್ತು ಉಳಿದ ಸಮಾಜದ ಮಕ್ಕಳನ್ನು ಆಯ್ಕೆ ಮಾಡಬೇಕು ಅನ್ನೋವಂಥದ್ದು ಹಿರಿದಾಶನೂ ಕೂಡ ಇದ್ದಾರೆ. ಆದಮೇಲೆ ಹಾಂ ಸರ್, ಇಲ್ಲಿವರೆಗೆ ನಮ್ಮ ಹಡಪದ ಸಮಾಜದ ಬಾಂಧವರು ಒಂದು ನಡೆದುಕೊಳ್ಳುವ ರೀತಿ ಎಲ್ಲರನ್ನೂ ತೆಗೆದುಕೊಳ್ಬೇಕು, ನಮ್ಮ ಸಮಾಜದಲ್ಲ ಇನ್ನುಳಿದ ಸಮಾಜದ ಬಡ ಮಕ್ಕಳನ್ನು ತೆಗೆದುಕೊಳ್ಬೇಕು ಅನ್ನೋಂಥ ಮನೋಧರ್ಮ ಪ್ರತಿಯೊಂದು ಸಮಾಜದಲ್ಲಿ ಬಂದು ಬಡತನಕ್ಕೆ ಒಂದು ಬಡತನ ನಿರ್ಮೂಲನೆಗೆ ಒಂದು ಬಡ ಮಕ್ಕಳಿಗೆ ಪರಿಹಾರ ಆಗುವಂಥ, ಅದರಲ್ಲಿಯೂ ದಡ್ಡನ್ನು ನಾವು ಕರಿತಿರುವಂಥ ಮಕ್ಕಳನ್ನು ಜಾಣರನ್ನಾಗಿ ಮಾಡಿ ಬದುಕಿಸುವಂಥ ಒಂದು ವ್ಯವಸ್ಥೆ ಮಾಡುವಂಥ ಕೆಲಸ ಎಲ್ಲರದ್ದು. ಅದಕ್ಕೇನು ಪರಿಹಾರ ಅನ್ನೋದ್ರ ಬಗ್ಗೆ ಇನ್ನಷ್ಟು ಚಿಂತನೆ ಮಂಥನೆ ಆಗಲಿ. ಮತ್ತು ಇಡೀ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂಥದ್ದು ಏನಾದರೂ ಕ್ಷೇತ್ರ ಅದೇನ, ಯಾವ ಕ್ಷೇತ್ರ? ಯಾಕೆಂದರೆ ತಂದೆ ತಾಯಿಗೆ ಉದ್ಯೋಗ ಆದರೆ ನಿಶ್ಚಿತವಾಗಿ ಅವ್ರ ಮಕ್ಕಳನ್ನ ಅವ್ರು ಬೆಳೆಸ್ತಾರೆ. ಯಾಕೆ ಎಲ್ಲರಿಗೂ ಆಸೆ ಇರ್ತದೆ. ಸಾಧಾರಣ ಅದ್ರ ಹಿಂದೆ ಸಮಾಜ ಇರಬಾರ್ದಂತಲ್ಲ, ಸಮಾಜದ ನಂತರದ ಪಾತ್ರ. ಆದರೆ ಎಲ್ಲರೂ ಸಮಾಜ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ ಈ ದಿಶೆಯಲ್ಲಿ ಈ ವ್ಯವಸ್ಥೆಗೆ ಏನಾದರೂ ಪರಿಹಾರ ಸಾಧ್ಯ ಇದೆ ಅನ್ನೋದನ್ನು ನೀವು ಬಂದು ನಮ್ಮ ಮುಂದೆ ಚರ್ಚೆ ಮಾಡ್ತಾ ಇರ್ತೀವಿ ಬರ್ರಿ. ಯಾಕಂದ್ರೆ ನಮಗೆ ಉದ್ಯೋಗ ಸಿಕ್ಕರಣ ಉದ್ಧಾರ ಆಗಲಿಕ್ಕೆ ಸಾಧ್ಯದ. ಅಲ್ಲಿವ್ರು ಇಲ್ಲಾಂದರೆ ಇನ್ನೊಬ್ರಿಗೆ ನಾವು ನೋಡ್ತಾ ಇರುವಂಥದ್ದು, ಇನ್ನೊಬ್ರು ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಮನೋಸ್ಥಿತಿ ಇವತ್ತು ನಮ್ಮಲ್ಲಿ ಬೆಳೀತಾ ಇದ್ದಾರೆ. ಅದು ಹೋಗ್ಬೇಕಾಗಿದೆ ಅಂತ ಹೇಳ್ತಾ, ಅದರಲ್ಲೂ ಮುಖ್ಯವಾಗಿ ಇವತ್ತು ಇವರು ಅಲ್ಲಿ ನಡೆದಂಥ ಘಟನೆಗಳು ನಿಮ್ಗೆ ಮುಂದೆಲ್ಲ ವಿವರಿಸಿ ಹೇಳಿದ್ದಾರೆ. ಪ್ರತಿಯೊಂದು ಸಮಾಜದಲ್ಲಿ ನಿಧಾನಕ್ಕೆ ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದೆ, ಭಾಳ ಒಳ್ಳೆಯ ಲಕ್ಷಣ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಟ್ಯಾಕ್ಸ್ ಕಟ್ಟೆ ಸರ್ಕಾರವನ್ನು ಆಯ್ಕೆ ಮಾಡಿರ್ತೀವಿ. ಆ ಸರ್ಕಾರ ನಮ್ಮ ಟ್ಯಾಕ್ಸನ್ನು ಎದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಇಲ್ಲೇ ಬುದ್ಧಿವಂತ ಇರ್ತಾರಲ್ಲ, ಅಲ್ಲೇ ತಹಶೀಲ್ದಾರು ಅವರು ಇವ್ರು ಇಂಥವ್ರೆಲ್ಲ ಈ ಕೂಡ್ತೀರಿ ನೀವೆಲ್ಲ ಪ್ರಶ್ನೆ ಮಾಡಿ ಸರ್ಕಾರವನ್ನು. ಆ ದುಡ್ಡು ಎಲ್ಲಿ ವೆಚ್ಚ ಮಾಡ್ತೀರಿ, ಏನು ಮಾಡ್ತಾಯಿದ್ದೀರಿ, ಎಷ್ಟು ಶಿಕ್ಷಣ ಕೊಡಿಸ್ತಾ ಇದ್ದೀರಿ, ಆ ದುಡ್ಡು ಎಲ್ಲಿ ವೆಚ್ಚ ಆಗ್ಲಿಕ್ಕೆ ಮತ್ತು ವ್ಯರ್ಥ ಹೋಗ್ಲಿಕ್ಕೆ ಅನ್ನೋ ಸ್ವಲ್ಪ ಪ್ರಶ್ನೆ ಮಾಡೋದನ್ನು ಬೆಳೆಸ್ಕೊಂಡ್ರೆ ಇದಕ್ಕಿನ್ನೂ ಶೀಘ್ರ ಪರಿಹಾರ ಸಿಗ್ಬೋದು ಅಂತೇಳಿ ನನಗೆ ಅನ್ನಿಸ್ತದೆ. ಈ ದಿಶೆಯಲ್ಲಿ ಎಲ್ಲರೂ ಉಳ್ಕೊಂಡು ಒಂದು ಹೊಸ ಸಮಾಜ ಕಟ್ಟುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಆ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಮತ್ತು ಹಾರೈಸುತ್ತಾ ಇಲ್ಲಿವರೆಗೆ ಮಾತಾಡಿದ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ರಿ. S60 ನ್ಯೂಸ್ ಅರ್ಥ ಇದು ಸ್ವಚ್ಛದ ಕೈಗಳಲ್ಲಿ ವಂದನೆಗಳು. ಧನ್ಯವಾದ ಸರ್.